ಕೂಡಿ ಬಂದಿರುವಾಗ ಕರ್ತನೆ ನೀನೇ ನಮ್ಮನ್ನು ಆಶೀರ್ವಾದ ಮಾಡು. ನಿನ್ನ ವಾಕ್ಯ ಹೇಳುತ್ತದೆ ಜಫನ್ಯದಲ್ಲಿ ಕರ್ತನೆ ಮೊದಲನೇ ಅಧ್ಯಾಯದಲ್ಲಿ, ಹೌದು, ಯೆಹೋವನ ಆಲಯದಲ್ಲಿ ಮೌನವಾಗಿರು ಎಂಬುದಾಗಿ ನಿನ್ನ ವಾಕ್ಯ ಹೇಳುತ್ತದೆ ಕರ್ತನೆ. ಹೌದು ಸ್ವಾಮಿ, ಯಾಕಂದ್ರೆ ನಿನ್ನ ಆಲಯದಲ್ಲಿ ಕರ್ತನೆ ನಾವು ಮೌನವಾಗಿರುವಾಗ ಕರ್ತನೆ ನೀನು ನಮ್ಮ ವಿಷಯದಲ್ಲಿ ಕರ್ತನೆ ಇತರ ವಿಷಯದಲ್ಲಿ ನಮಗೆ ನ್ಯಾಯ ತೀರಿಸುವ ದೇವರಾಗಿದೆ. ಹೌದು ಕರ್ತನೆ, ನಮ್ಮ ಶರೀರ ಆಲಯದಲ್ಲಿ ನಾವು ಮೌನವಾಗಿರುವಂತೆ ನಮ್ಮನ್ನು ಆಶೀರ್ವಾದ ಮಾಡು. ಯಾಕಂದ್ರೆ ನಿನ್ನ ವಾಕ್ಯದಲ್ಲಿ ನೋಡ್ತೇವೆ ಸ್ವಾಮಿ, ನಿನ್ನ ದೇಹವೇ ನಿನ್ನ ಶರೀರವೇ ನನ್ನ ಆಲಯವಾಗಿದೆ ಎಂಬುದಾಗಿ, ನೀನೇ ನನ್ನ ಆಲಯವಾಗಿದೆ ಎಂಬುದಾಗಿ ಹೇಳಿದಿ ಕರ್ತನೆ. ಹೌದು ಕರ್ತನೆ, ಶರೀರದಲ್ಲಿ ಕರ್ತನೆ ಈ ಒಂದು ದೇವರಲ್ಲಿ ಕೊಟ್ಟಿರುವಂತಹ ಆಲಯದಲ್ಲಿ ನಾವು ಸಮಾಧಾನವಾಗಿ ನೆಮ್ಮದಿಯಾಗಿರುವಂತೆ ಪ್ರಾರ್ಥಿಸ್ತೇನೆ ಸ್ವಾಮಿ. ಈಗ ಹಾಡಾಡುವಾಗ ಕರ್ತನೆ ನೀ ಮಾತ್ರ ಮಹಿಮೆ ಅನ್ಕೋಬೇಕಪ್ಪ. ನಾವು ಹೇಳುವಂತ ಮಾತುಗಳು, ಆ ವಾಕ್ಯಗಳು ಸ್ವಾಮಿ ನಾನೆಲ್ಲ ಕರ್ತನೆ ನನ್ನ ಮುಖಾಂತರ ನೀ ಮಾತಾಡಿ ಇವತ್ತು ನಮ್ಮ ಜೀವನಕ್ಕೆ ಕರ್ತನೆ ಬೇಕಾಗಿರುವಂತ ಅನುದಿನದ ಆಹಾರವನ್ನು ಕೊಟ್ಟು ನೀನು ಆಶೀರ್ವಾದ ಮಾಡಬೇಕೆಂದು ಯೇಸು ನಾಮದಲ್ಲಿ ಪ್ರಾರ್ಥಿಸ್ತೇನೆ. ಒಂದು ಈ ಪ್ರಾರ್ಥನೆ ಕೂಟದ ಆರಾಧನೆಯ ಪ್ರಾರಂಭವು ಮಧ್ಯಸ್ಥನು ಕೊನೆಯಾಗಿ ನೀನಾಗಿ ನಡೆಸಬೇಕೆಂದು ಎಲ್ಲ ಪ್ರಾರ್ಥನೆ ವಿಜ್ಞಾಪನೆಗಳು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿಕೊಳ್ಳುತ್ತೇನೆ ನನ್ನ ಸಜೀವವುಳ್ಳ ತಂದೆ. ಆಮೇನ್ ಆಮೇನ್. ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ದೇವರ ವಾಕ್ಯ ಹೋಗಿ ಮುಂಚಿತವಾಗಿ ಒಂದು ನಾವು ಹಾಡನ್ನು ಹಾಡಿಕೊಳ್ಳೋಣ. ಬಾಳ ಜೊತೆಗಾರ ನೀನೇ ಸಯ. ಥ್ಯಾಂಕ್ ಯು ಜೀಸಸ್. ಬಾಳ ಜೊತೆಗಾರ ನೀನೇ ಸಯ,
ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಸೊ ದೇವರು ನಮ್ಮ ಬಹಳ ಜೊತೆಗಾರನಾಗಿದ್ದಾನೆ, ನಮ್ಮ ದುಃಖವನ್ನು ಭರಿಸುವ ದೇವರಾಗಿದ್ದಾರೆ. ಹಲ್ಲೆಲೂಯಾ. ಇವತ್ತು ನಮ್ಮ ಜೀವನದಲ್ಲಿ ಇವತ್ತು ನಮ್ಮ ಒಂದು